ವಂದನೆಗಳು. ಇವತ್ತು ನಾವು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಕಥೆಯನ್ನು ಹೇಳ್ತೀನಿ. ಆ ಕಥೆ ಈಗ ಮಾಡುವಂತಹ ಪಾಠಕ್ಕೆ ಸಂಬಂಧವನ್ನ ಕಲ್ಪಿಸುವಂತಹ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಆಡಳಿತದ ಜೊತೆಯಲ್ಲಿ ಪ್ರಜೆಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾ ಇರ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ರಾಜ ಏನ್ ಮಾಡ್ತಾನೆ, ತನ್ನ ಬಿಡುವಿನ ಸಮಯದಲ್ಲಿ ತನ್ನ ಪ್ರಜೆಗಳು ಹೇಗಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾನೆ, ಪ್ರವಾಸವನ್ನ ಕೈಗೊಳ್ಳ. ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ತನ್ನ ಜೊತೆಯಲ್ಲಿ ಮಂತ್ರಿಗಳನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಪ್ರಜೆಗಳ ಕಷ್ಟ ಸುಖ ಕೇಳಬೇಕಲ್ಲ. ಪ್ರವಾಸಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅವನು ಹೋಗುವಂತಹ ಮಾರ್ಗ ಮಧ್ಯದಲ್ಲಿ ಎಡ ಮತ್ತೆ ಬಲಕ್ಕೆ ಎರಡು ಕಡೆ ಏನಿರುತ್ತೆ ಅಂತಂದ್ರೆ ದ್ರಾಕ್ಷಿಯ ತೋಟ ಇದೆ. ರಾಜ ಬರ್ತಾ ಇದ್ದಾನೆ, ಮಂತ್ರಿಗಳು ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ತೋಟದಲ್ಲಿದ್ದಂತಹ ರೈತರು ಏನ್ ಮಾಡ್ತಾರೆ, ರಾಜ ನಮ್ಮನ್ನ ಯೋಗಕ್ಷೇಮವನ್ನ ವಿಚಾರಿಸೋದಕ್ಕೆ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ತಾವು ಬೆಳೆದಂತಹ ದ್ರಾಕ್ಷಿ ಇದೆಯೇನಿತ್ತು ಅದನ್ನ ತಗೊಂಡೋಗಿ ಏನ್ ಮಾಡ್ತಾನೆ, ರಾಜರಿಗೆ ಉಡುಗೊರೆಯಾಗಿ ಕೊಡ್ತಾರೆ. ರೈತರು ಖುಷಿಯಿಂದ, ಯಾಕೆ ರಾಜ ನಮ್ಮನ್ನ ನೋಡೋದಕ್ಕೆ ಬಂದಿದ್ದಾನೆ, ನಮ್ಮನ್ನ ಯೋಗಕ್ಷೇಮವನ್ನ ವಿಚಾರಿಸಕ್ ಬಂದಿದ್ದಾನೆ ಅಂತ ಹೇಳ್ಬಿಟ್ಟು ರೈತರು ಏನೇನ್ ಬೆಳೆದಿದ್ರು ಆ ದ್ರಾಕ್ಷಿಯನ್ನ ಏನ್ ಮಾಡ್ತಾರೆ, ತಗೊಂಡೋಗಿ ಕೊಡ್ತಾರೆ. ಹೀಗೆ ರಾಜ ರೈತರು ಕೊಟ್ಟಂತ ದ್ರಾಕ್ಷಿನ ಏನ್ ಮಾಡ್ತಾನೆ, ತಿನ್ಸ್ಕೊಳ್ತಾನೆ. ಖುಷಿಯಾಗಿ ಇಸ್ಕೊಂಡು ಅದನ್ನ ತಿನ್ಕೊಳ್ತಾ ಮಂತ್ರಿಗಳ ಜೊತೆಯಲ್ಲಿ ಅವ್ರ ಬಗ್ಗೆ ವಿಚಾರಿಸ್ಕೊಳ್ತಾ ಹೋಗ್ತಾನೆ. ಹೀಗೆ ಮಾರ್ಗ ಮಧ್ಯದಲ್ಲಿ ಹೋಗುವಂತ ಸಂದರ್ಭದಲ್ಲಿ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲೂ ಕೂಡ ಒಂದು ದ್ರಾಕ್ಷಿಯ ತೋಟವನ್ನ ನೋಡ್ತಾನೆ. ಆದ್ರೆ ಆ ತೋಟದಲ್ಲಿ ಒಂದು ಕೂಡ ದ್ರಾಕ್ಷಿ ಬಿಟ್ಟಿರಲ್ಲ. ಆಗ ರೈತ ಏನ್ ಮಾಡಿರ್ತಾನೆ, ಸುಮ್ಮನೆ ನಿಂತಿರ್ತಾನೆ. ಯಾಕೆ ದ್ರಾಕ್ಷಿ ಬಿಟ್ಟಿಲ್ಲ ತೋಟದಲ್ಲಿ, ಅದಕ್ಕೆ ಅವನು ಏನ್ ಮಾಡ್ತಾನೆ, ಸುಮ್ಮನೆ ನಿಂತಿರ್ತಾನೆ. ಅವಾಗ ರಾಜ ಮಂತ್ರಿಗಳಿಗೆ ಹೇಳ್ತಾನೆ, ಮಂತ್ರಿಗಳೇ ಇಷ್ಟು ದೂರ ಬಂದ್ರು ಕೂಡ ಎಲ್ಲಾ ರೈತರು ನನಗೆ ದ್ರಾಕ್ಷಿ ಕೊಟ್ರು, ಆದ್ರೆ ಈ ರೈತ ಮಾತ್ರ ನನಗೆ ದ್ರಾಕ್ಷಿಯನ್ನ ಕೊಡ್ಲಿಲ್ಲ. ಯಾಕೆಂತಂದ್ರೆ ಅವ್ನ ತೋಟದಲ್ಲಿ ದ್ರಾಕ್ಷಿನೇ ಬೆಳೆದಿಲ್ವಲ್ಲ, ಯಾಕೆ ಕೇಳ್ಕೊಂಡ್ ಬರೋಗಿ ಅಂತ ಹೇಳ್ತಾರೆ. ಅವಾಗ ಮಂತ್ರಿಗಳು ಹೋಗ್ಬಿಟ್ಟು ರೈತನಿಗೆ ಕೇಳ್ತಾರೆ, ನಿನ್ನ ತೋಟದಲ್ಲಿ ದ್ರಾಕ್ಷಿ ಏನು ಬೆಳೆದಿಲ್ವಂತಲ್ಲ, ತೋಟ ನೋಡಿದ್ರೆ ಬಹಳ ಸಮೃದ್ಧವಾಗಿದೆ, ಆದ್ರೂ ಕೂಡ ಇದರಲ್ಲಿ ಬೆಳೆ ಬಂದಿಲ್ಲ, ಯಾಕೆ ಅಂತ. ಅದಕ್ಕೆ ರಾಜರು ನಿನ್ನನ್ನ ಕರೆತರ ಕೇಳಿದರೆ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಆ ರೈತನನ್ನ ಕರ್ಕೊಂಡು ರಾಜನ ಬಳಿ ಹೋಗ್ತಾರೆ. ಆ ರಾಜನ ಬಳಿ ಹೋದಾಗ ರಾಜ ಕೇಳ್ತಾನೆ, ನೋಡಪ್ಪ, ನಾನು ಪ್ರಯಾಣವನ್ನ ಮಾಡ್ತಾ ಬಂದೆ, ಎಲ್ಲರ ತೋಟಗಳು ನೋಡಿದೆ, ಎಲ್ಲಾರ ತೋಟ ಸಮೃದ್ಧವಾಗಿದೆ, ದ್ರಾಕ್ಷಿನೂ ಕೂಡ ಬಹಳ ಚೆನ್ನಾಗಿ ಬಿಟ್ಟಿದ್ದು, ನಿನ್ ತೋಟನೂ ಕೂಡ ಬಹಳ ಚೆನ್ನಾಗಿತ್ತು, ಆದ್ರೆ ದ್ರಾಕ್ಷಿ ಯಾಕೆ ಬಿಟ್ಟಿರ್ಲಿಲ್ಲ ಅಂತ ಕೇಳ್ತಾರೆ. ಅವಾಗ ರೈತ ಬಹಳ ಸಮಾಧಾನವಾಗಿ ಉತ್ತರ ಕೊಡ್ತಾನೆ, ರಾಜರೇ ಅದ್ರಲ್ಲೂ ಕೂಡ ಬೆಳೆ ಬರುತ್ತೆ, ಆದ್ರೆ ಅದಕ್ಕೆ 30 ವರ್ಷಗಳ ಕಾಲ ನಾನೇನ್ ಮಾಡ್ಬೇಕು, ನೀರನ್ನ ಹಾಯಿಸ್ಬಿಟ್ಟು ಗೊಬ್ಬರವನ್ನ ಹಾಕಿ ಆ ತೋಟವನ್ನ ನೋಡ್ಕೋಬೇಕು, ಫಲ ಈಗ್ಲೇ ಬರೋದಿಲ್ಲ, 30 ವರ್ಷ ಆದ್ಮೇಲೆ ಫಲ ಬರುತ್ತೆ ಅಂತ ಹೇಳ್ತಾರೆ. ಅವಾಗ ರಾಜ ಈಗ ಸಮಾಧಾನವನ್ನ ಮೆಚ್ಕೊಳ್ತಾನೆ, ಯಾಕೆ 30 ವರ್ಷ ತನಕ ಕಾಯ್ಬೇಕಲ್ಲ ರೈತ. ಅವಾಗ ಹೇಳ್ತಾನೆ ರಾಜ, ಸರಿ ಆಯ್ತಪ್ಪ, 30 ವರ್ಷ ಬಿಟ್ಟಾದ್ಮೇಲೆ ನಿನ್ನ ತೋಟದಲ್ಲಿ ಏನ್ ದ್ರಾಕ್ಷಿಗಳು ಬಿಡ್ತಾವಲ್ಲ, ಆ ಬಿಟ್ಟಂತ ದ್ರಾಕ್ಷಿನ ತಗೊಂಬಂದ್ ನನಗೆ ಕೊಡ್ಬೇಕು ನೋಡು ಅಂತ ಹೇಳ್ತಾನೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ರೈತ ರಾಜನಿಗೆ ಮಾತು ಕೊಟ್ಟು ತನ್ನ ತೋಟಕ್ಕೆ ಹೋಗ್ತಾನೆ. ಹೀಗೆ 30 ವರ್ಷ ಆದ್ಮೇಲೆ ರೈತನ ತೋಟದಲ್ಲಿ ದ್ರಾಕ್ಷಿಗಳು ಬಿಟ್ಟಿರ್ತವೆ. ರೈತ ಖುಷಿಯಾಗಿ ರಾಜನಿಗೆ ಮಾತು ಕೊಟ್ಟಿದ್ದಲ್ವಾ, ಏನಂತೇಳಿ 30 ವರ್ಷ ಆದ್ಮೇಲೆ 30 ವರ್ಷ ಆದ್ಮೇಲೆ ದ್ರಾಕ್ಷಿ ತಂದು ಕೊಡ್ತೀನಿ ಬಿಟ್ಮೇಲೆ ತೋಟದಲ್ಲಿ ಅಂತ ಹೇಳಿರ್ತಾನೆ. ಆ ಖುಷಿಯಿಂದ ತನ್ನ ತೋಟದಲ್ಲಿ ಬಿಟ್ಟಂತಹ ದ್ರಾಕ್ಷಿನ ತಗೊಂಡು ರೈತ ಏನ್ ಮಾಡ್ತಾನೆ, ರಾಜನ ಬಳಿಗೆ ಬಂದು ಕೊಡ್ತಾನೆ. ಕೊಟ್ಟಾಗ ರಾಜನಿಗೆ ಖುಷಿ ಆಗುತ್ತೆ, ಯಾಕಂದ್ರೆ 30 ವರ್ಷದ ಮಾತನ್ನ ಇವನು ನೆನಪಲ್ಲಿ ಇಟ್ಕೊಂಡು ಇವತ್ತು ತಗೊಂಬಂದು ಏನ್ ಮಾಡಿದ್ದಾನೆ, ನನಗೆ ದ್ರಾಕ್ಷಿಯನ್ನ ಕೊಟ್ಟಿದ್ದಾನೆ ಅಂತ ಹೇಳಿ. ಅವಾಗ ರಾಜ ಹೇಳ್ತಾನೆ, ನಿನ್ನ ಸಮಾಧಾನಕ್ಕೆ ನಾನು ಬೆಲೆಯನ್ನ ಕೊಡ್ತೀನಿ ಅಲ್ವಾ. ಇದರ ಕಥೆಯ ಸಾರ ಏನ್ ಹಾಗಾದ್ರೆ, ಸಮಾಧಾನವಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸಬಹುದು, ಮತ್ತೆ ಕಾಯ್ದಿದ್ದಕ್ಕೆ ಪ್ರತಿಫಲ ಸಿಕ್ತು ಅಲ್ವಾ. ಭೂಮಿಗೆ ಬಿದ್ದಂತಹ ಧಾನ್ಯ, ಭೂಮಿಗೆ ಏನ್ ಬೀಜ ಬೀಳುತ್ತೆ ಅದು ಒಂದಲ್ಲ ಒಂದು ದಿನ ಪ್ರತಿಫಲ ಕೊಡುತ್ತೆ ಅಲ್ವಾ. ಹಾಗಾದ್ರೆ ಇವತ್ತು ನಾವು ಆ ಭೂಮಿಗೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಕಂಡು ಬರುವಂತಹ ಭೂ ಸಂಪನ್ಮೂಲ ಆ ಪಾಠವನ್ನ ಮಾಡುವಂತಹ.
ಕರ್ನಾಟಕದ ಭೂ ಸಂಪನ್ಮೂಲ ಅಥವಾ ಭೂ ಸಂಪತ್ತು. ಹಾಗಾದ್ರೆ ಇವತ್ತು ನಾವು ನೋಡ್ಬೇಕಾಗಿರುವಂತಹದ್ದು ಭೂಮಿ ಒಂದು ನೈಸರ್ಗಿಕ ಸಂಪನ್ಮೂಲ. ನಾವು ಪ್ರಕೃತಿಯಲ್ಲಿ ಬಹುತೇಕ ನೈಸರ್ಗಿಕ ಸಂಪನ್ಮೂಲಗಳನ್ನ ನೋಡ್ತೀವಿ. ನಿಸರ್ಗದತ್ತವಾಗಿ ಸಿಗುವಂತಹದ್ದು ನೀರಾಗಿರ್ಬೋದು, ಖನಿಜಗಳಾಗಿರ್ಬೋದು, ಅಂತರ್ಜಲ ಆಗಿರ್ಬೋದು, ಅದೇ ರೀತಿಯಾಗಿ ಮಣ್ಣು ಕೂಡ, ಭೂಮಿಯು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ವೈವಿಧ್ಯಮಯವಾದಂತಹ ಭೂ ಸ್ವರೂಪ ಇದೆ. ನಮ್ಮಲ್ಲಿ 4 ವಿಧದ ಮಣ್ಣನ್ನು ಕೂಡ ನೋಡುತ್ತೀವಿ. ನಮ್ಮಲ್ಲಿ ಕಂಡು ಬರುವಂತಹ ವಿವಿಧ ರೀತಿಯ ಖನಿಜ ಸಂಪನ್ಮೂಲಗಳಿದೆ, ಅಂತರ್ಜಲ ಇದೆ, ನದಿಗಳಿದಾವೆ. ಅದೇ ರೀತಿಯಾಗಿ ಭೂಮಿಯು ಕೂಡ ನಮ್ಮಲ್ಲಿ ಇದೆ. ಹಾಗಾಗಿ ಭೂಮಿಯನ್ನು ಕೂಡ ಒಂದು ನೈಸರ್ಗಿಕ ಸಂಪನ್ಮೂಲ ಅಂತ ಕರಿತೀವಿ. ಅಷ್ಟೇ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿ ಅತ್ಯಂತ ಅಮೂಲ್ಯವಾದದ್ದು. ಹಾಗೆ ನಮ್ಮ ರಾಜ್ಯದ ಆರ್ಥಿಕಾಭಿವೃದ್ಧಿಯ ಬೆನ್ನೆಲುಬು ಕೂಡ ನಮ್ಮ ಕೃಷಿನೇ, ಭೂಮಿನೇ ಅಲ್ವಾ. ಹಾಗಾಗಿ ಇವತ್ತು ನಾವು ಕರ್ನಾಟಕದ ಭೂ ಸಂಪನ್ಮೂಲ ಎನ್ನುವಂತ ಪಾಠದಲ್ಲಿ ನಾವು ನೋಡ್ಬೇಕಾಗಿರುವಂತಹದ್ದು ಭೂ ಬಳಕೆ ಅಂದ್ರೇನು, ಭೂ ಬಳಕೆಯಲ್ಲಿ ಬರುವಂತಹ ವಿಧಗಳನ್ನ ನೋಡುತ್ತೀವಿ. ವ್ಯವಸಾಯ ಅಂದ್ರೇನು, ವ್ಯವಸಾಯದ ವಿಧಗಳು, ಇವೆರಡು ಕಲಿಕಾಂಶಗಳನ್ನ ಇವತ್ತು ನಾವು ತಿಳ್ಕೊಳ್ತೀವಿ. ಹೌದಾ? ಈಗ ನಾವು ಮೊದಲನೇದಾಗಿ ನೋಡುವಂತಹದ್ದು ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಭೂಮಿ ಕೂಡ ಒಂದು ಅಂತ ತಿಳ್ಕೊಂಡಿದ್ವಿ. ಹೌದಾ? ಮೊದಲನೇದಾಗಿ ಬರುವಂತಹದ್ದು ಭೂ ಬಳಕೆ. ಭೂ ಬಳಕೆ ಅಂತಂದ್ರೆ ಭೂಮಿಯನ್ನ ವಿವಿಧ ಉದ್ದೇಶಗಳಿಗಾಗಿ ನಾವೇನ್ ಮಾಡ್ತಾ ಇದ್ವಿ, ಬಳಕೆಯನ್ನ ಮಾಡ್ಕೊಳ್ತಾ ಇದ್ವಿ. ಭೂಮಿಯನ್ನ ನಾವು ವಿವಿಧ ಉದ್ದೇಶಗಳಿಗೆ ಅಂದ್ರೆ ಕೃಷಿಗಾಗಿ ಬಳಸ್ತಾ ಇದ್ದೀವಿ, ಅರಣ್ಯಕ್ಕಾಗಿ ಬಳಸ್ತಾ ಇದ್ದೀವಿ, ಹಾಗೆ ಬೀಳು ಬಿದ್ದಂತಹ ಭೂಮಿ, ರಸ್ತೆಗಳ ನಿರ್ಮಾಣಕ್ಕೆ, ಕಟ್ಟಡಗಳ ನಿರ್ಮಾಣಕ್ಕೆ, ರೈಲ್ವೆಗಳನ್ನ ನಿರ್ಮಿಸೋದಿಕ್ಕೆ, ಹೀಗೆ ವಿವಿಧ ರೀತಿಯ ಉದ್ದೇಶಗಳನ್ನ ಈಡೇರಿಸಿಕೊಳ್ಳೋದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಭೂಮಿಯನ್ನ ಬಳಸ್ಕೊಳ್ತಾ ಇದೀವಿ. ಆ ಭೂಮಿಯನ್ನ ವಿವಿಧ ಉದ್ದೇಶಗಳಿಗಾಗಿ ಬಳಕೆ ಮಾಡಿಕೊಳ್ಳುವುದನ್ನೇ ಭೂ ಬಳಕೆ ಅಂತ ಹೇಳ್ಬಿಟ್ಟು ಕರೀತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭೂ ಬಳಕೆ ಪ್ರಮಾಣ ಎಷ್ಟಿದೆ ಅಂತಂದ್ರೆ 19.05 ಲಕ್ಷ ಹೆಕ್ಟೇರ್ ಭೂಮಿಯಷ್ಟು ನಾವು ಭೂಮಿಯನ್ನ ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ, ಒಟ್ಟು ಭೂಮಿಯ ಪ್ರದೇಶ ಎಷ್ಟಿದೆ ಅಂದ್ರೆ 100ಕ್ಕೆ ನಾವು ಲೆಕ್ಕ ಹಾಕಿದ್ರೆ 19.05ರಷ್ಟು 5 ಲಕ್ಷ ಹೆಕ್ಟೇರ್ ಭೂಮಿಯನ್ನ ನಾವು ಒಳಗೊಂಡಿದ್ದೀವಿ. ಹಾಗಾದ್ರೆ ಇಷ್ಟು ಪ್ರಮಾಣದ ಭೂಮಿಯನ್ನ ನಾವು ಎಲ್ಲೆಲ್ಲಿ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ ಅಂತಂದ್ರೆ ನಿವ್ವಳ ಸಾಗುವಳಿಗಾಗಿ ಬಳಸ್ತಾ ಇದೀವಿ, ಅರಣ್ಯ ಪ್ರದೇಶಗಳಿಗೆ ಬಳಕೆ ಮಾಡ್ತಾ ಇದೀವಿ, ಇನ್ನು ವ್ಯವಸಾಯಕ್ಕೆ ಸಿಗದೇ ಇರುವಂತಹ ಭೂಮಿಯನ್ನ ನೋಡ್ತಾ ಇದೀವಿ, ಹಾಗೆ ಬೀಳು ಬಿದ್ದಂತಹ ಭೂಮಿ ಅಂತ ಕರಿತೀವಿ. ಹೀಗೆ ವಿವಿಧ ರೀತಿಯ ಉದ್ದೇಶಗಳ ಈಡೇರಿಕೆಗಾಗಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು ಭೂಮಿಯ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ. ಅದ್ರಲ್ಲಿ ನಾವು ಮೊದಲನೇದಾಗಿ ನೋಡುವಂತಹದ್ದು ಭೂ ಬಳಕೆಯಲ್ಲಿ ಮೊದಲನೆಯದಾಗಿ ಬರುವಂತಹದ್ದು ನಿವ್ವಳ ಸಾಗುವಳಿ ಭೂಮಿ. ನಿವ್ವಳ ಸಾಗುವಳಿ ಭೂಮಿ ಅಂತಂದ್ರೆ ವ್ಯವಸಾಯಕ್ಕೆ ಬಳಕೆಯಾಗುತ್ತಿರುವ ಭೂಮಿ. ಅಂದ್ರೆ ನಾವು ಕೃಷಿಗಾಗಿ ಬಳಸ್ತಾ ಇದೀವಲ್ಲ, ಕೃಷಿಗಾಗಿ ಬಳಕೆಯಾಗುವಂತಹ ಭೂಮಿಯನ್ನ ನಿವ್ವಳ ಸಾಗುವಳಿ ಭೂಮಿ ಅಂತೇಳಿ ಕರಿತಾ ಇದೀವಿ. ಹಾಗಾದ್ರೆ ಈ ನಿವ್ವಳ ಸಾಗುವಳಿ ಭೂಮಿ ಎಲ್ಲಾ ಪ್ರದೇಶಗಳಲ್ಲೂ ಅಥವಾ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಏಕ ಸಮನಾಗಿಲ್ಲ, ಒಂದೇ ತೆರನಾಗಿಲ್ಲ. ಕೆಲವೊಂದು ಜಿಲ್ಲೆಗಳಲ್ಲಿ ವ್ಯವಸಾಯದ ಭೂಮಿ ಹೆಚ್ಚಾಗಿ ಬಳಕೆ ಆಗ್ತಿದೆ, ಕೆಲವೊಂದು ಪ್ರದೇಶಗಳಲ್ಲಿ ವ್ಯವಸಾಯದ ಭೂಮಿ ಕಡಿಮೆ ಬಳಕೆ ಆಗ್ತಾ ಇದೆ. ಹಾಗಾದ್ರೆ ಕೃಷಿಗಾಗಿಯೇ ಹೆಚ್ಚು ಭೂಮಿಯನ್ನ ಬಳಕೆ ಮಾಡ್ಕೊಳ್ತಾ ಇರುವಂತಹ ಜಿಲ್ಲೆ ಕಲಬುರಗಿ ಜಿಲ್ಲೆ. ಕಲಬುರಗಿ ಜಿಲ್ಲೆ ಏನಿದೆ, ಅಧಿಕ ಪ್ರಮಾಣದಲ್ಲಿ ನಿವ್ವಳ ಸಾಗುವಳಿ ಭೂಮಿಯನ್ನ ಒಳಗೊಂಡಿರುವಂತಹದ್ದು. ಅದು ಬಿಟ್ರೆ ಬೆಳಗಾವಿಯನ್ನ ನೋಡ್ತೀವಿ, ಬಿಜಾಪುರವನ್ನ ನೋಡ್ತೀವಿ, ಹಾಗೆ ತುಮಕೂರು, ರಾಯಚೂರು, ಬಾಗಲಕೋಟೆ ಹಾಗೂ ಬಳ್ಳಾರಿ ಜಿಲ್ಲೆಗಳನ್ನು ಕೂಡ ನಾವೇನ್ ಮಾಡ್ತಾ ಇದೀವಿ, ನಿವ್ವಳ ಸಾಗುವಳಿ ಭೂಮಿಗಾಗಿ ಬಳಕೆ ಮಾಡ್ಕೊಳ್ತಿರೋದನ್ನ ನೋಡ್ತೀವಿ. ಅಂದ್ರೆ ಬಹುತೇಕ ವ್ಯವಸಾಯಕ್ಕಾಗಿ ಭೂಮಿಯನ್ನ ಬಳಕೆ ಮಾಡಲಾಗ್ತಾ ಇದೆ. ಜಾಸ್ತಿ ಬಳಕೆ ಆಗ್ತಿರೋದಲ್ಲಿ
ಕಲಬುರಗಿಯಲ್ಲಿ. ಅದು ಬಿಟ್ರೆ ಬೆಳಗಾವಿ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು, ತುಮಕೂರು, ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ನೋಡ್ತಾ ಇದೆ. ಆದ್ರೆ ವ್ಯವಸಾಯವನ್ನ ಕಡಿಮೆ ಪ್ರಮಾಣದಲ್ಲಿ ಮಾಡ್ತಾ ಇರುವಂತಹ ಜಿಲ್ಲೆ ಅಂತಂದ್ರೆ ಬೆಂಗಳೂರು ಜಿಲ್ಲೆ ಅಲ್ವಾ? ಯಾಕೆಂತಂದ್ರೆ ಬೆಂಗಳೂರು ಜಿಲ್ಲೆಯಲ್ಲಿ ವ್ಯವಸಾಯಕ್ಕಾಗಿ ಭೂಮಿ ಬಳಸ್ತಿಲ್ಲ. ಕಟ್ಟಡಗಳು, ಕಾರ್ಖಾನೆಗಳು, ಮತ್ತೆ ದೊಡ್ಡ ದೊಡ್ಡ ರಸ್ತೆಗಳು, ಮತ್ತೆ ರೈಲ್ವೆ ನಿಲ್ದಾಣಗಳನ್ನ ಅಥವಾ ರೈಲ್ವೆ ಹಳಿಗಳನ್ನ ನಿರ್ಮಿಸೋದಕ್ಕಾಗಿ ಏನ್ ಮಾಡ್ತಾ ಇದೀವಿ, ಭೂಮಿಯನ್ನ ಬಳಕೆ ಮಾಡಿಕೊಳ್ತಾ ಇದೀವಿ. ಹಾಗಾಗಿ ಬೆಂಗಳೂರು ನಗರ ಏನಿದೆ, ಬೆಂಗಳೂರು ಜಿಲ್ಲೆ ಮಾತ್ರ ಅತ್ಯಂತ ಕಡಿಮೆ ನಿವ್ವಳ ಸಾಗುವಳಿ ಭೂಮಿಯನ್ನ ಹೊಂದಿರುವಂತಹದ್ದು, ಕನಿಷ್ಠ ಪ್ರಮಾಣದಲ್ಲಿ ನೋಡುತ್ತೆ. ಅದು ಬಿಟ್ರೆ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕೊಡಗು, ಈ 4 ಜಿಲ್ಲೆಗಳನ್ನ ಏನಂತ ಕರಿತೀವಿ? ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಕರಾವಳಿ ಜಿಲ್ಲೆಗಳು ಅಂತ ಕರಿತೀವಿ. ಕೊಡಗು ಮಲೆನಾಡು ಜಿಲ್ಲೆ ಅಲ್ವಾ? ಆ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಮಾತ್ರ ಕೃಷಿ ಬಳಕೆ ಆಗುವಂತಹ ಭೂಮಿಯ ಪ್ರಮಾಣ ಏನಾಗಿದೆ, ಕಡಿಮೆ ಇದೆ. ಇನ್ನು ಉಳಿದಂತಹ ಪ್ರದೇಶಗಳಲ್ಲಿ ಅಧಿಕ ಪ್ರಮಾಣದಲ್ಲಿ ನಾವೇನ್ ಮಾಡ್ತಾ ಇದೀವಿ, ವ್ಯವಸಾಯಕ್ಕಾಗಿ ಭೂಮಿಯ ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ. ಇದನ್ನ ನಾವು ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. ವ್ಯವಸಾಯಕ್ಕೆ ಬಳಕೆಯಾಗುತ್ತಿರುವಂತಹ ಭೂಮಿ. ಹಾಗಾದ್ರೆ ಭೂಮಿಯಲ್ಲಿ ಒಂದು ಭಾಗ ವ್ಯವಸಾಯಕ್ಕೆ ಬಳಸ್ತಾ ಇದೀವಿ ಅಲ್ವಾ? ಎರಡನೇದಾಗಿ ಅರಣ್ಯ ಪ್ರದೇಶ. ಅರಣ್ಯ ಪ್ರದೇಶ ಅಂದ್ರೆ ಕಾಡಿನಂತೆಯೇ ನಾವು ಭೂಮಿಯನ್ನ ಬಳಸ್ತಾ ಇದ್ದೀವಿ ಅಲ್ವಾ? ಅರಣ್ಯಗಳು ಆವರಿಸಿಕೊಂಡಿರುವಂತಹ ಪ್ರದೇಶ, ಅವುಗಳನ್ನ ಏನಂತ ಕರಿತೀವಿ, ಅರಣ್ಯ ಪ್ರದೇಶ ಅಂತ ಕರಿತೀವಿ. ಇದು ಕೂಡ ನಮ್ಮ ಭೂ ಬಳಕೆಯಲ್ಲಿ ಕಂಡು ಬರುವಂತಹ ಕೃಷಿ ವ್ಯವಸ್ಥೆಯಲ್ಲಿ ಕೂಡ ಒಂದಾಗಿದೆ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ರೈತ ವ್ಯವಸಾಯವನ್ನ ಮಾಡ್ತಾ ಇದ್ದಾನೆ ಹೌದಾ? ಇದು ನಿವ್ವಳ ಸಾಗುವಳಿ ಭೂಮಿ, ವ್ಯವಸಾಯಕ್ಕೆ ಬಳಸ್ತಿರೋದು. ಎರಡನೇ ಚಿತ್ರದಲ್ಲಿ ನಾವು ನೋಡ್ತಾ ಇದ್ದೀವಿ ದಟ್ಟವಾಗಿ ಬೆಳೆದಿರುವಂತಹ ಅರಣ್ಯ ಪ್ರದೇಶಗಳು. ಇದನ್ನು ಕೂಡ ನಾವು ಬಹುತೇಕ ಭೂಭಾಗವನ್ನ ನಾವೇನ್ ಮಾಡ್ತಾ ಇದ್ವಿ, 22% ಭಾಗದಷ್ಟು ಪ್ರದೇಶಗಳನ್ನ ನಾವು ಅರಣ್ಯಗಳಿಗಾಗಿ ಬಳಕೆಯನ್ನ ಮಾಡಿಕೊಳ್ತಾ ಇದ್ದೀವಿ ಹೌದಾ? ಹಾಗಾಗಿ ಅರಣ್ಯ ಪ್ರದೇಶಗಳು ಹೆಚ್ಚಾಗಿ ಎಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ ಉತ್ತರ ಕನ್ನಡ ಜಿಲ್ಲೆ ಏನಿದೆ, ಅಧಿಕ ಪ್ರಮಾಣದಲ್ಲಿ ಅರಣ್ಯ ಪ್ರದೇಶವನ್ನ ಹೊಂದಿರುವಂತಹ ಜಿಲ್ಲೆ ಅಂತ ಕರೀತೀವಿ. ಯಾವ ಜಿಲ್ಲೆ? ಉತ್ತರ ಕನ್ನಡ. ಉತ್ತರ ಕನ್ನಡ ಜಿಲ್ಲೆಯನ್ನ ನಾವು ಕರಾವಳಿ ಪ್ರದೇಶಗಳು ಅಂತ ಕರಿತೀವಿ. ನೈಋತ್ಯ ದಿಕ್ಕಿನಿಂದ ಬೀಸಿ ಬರುವಂತಹ ಮಾರುತಗಳೆಲ್ಲವೂ ಕೂಡ ತಡೆದು ಮಳೆಯನ್ನು ಪಡ್ಕೊಳ್ಳುವಂತಹದ್ದು ಕರಾವಳಿ ಜಿಲ್ಲೆಗಳು. ಅದರಲ್ಲೂ ಕೂಡ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ದಟ್ಟವಾದಂತಹ ಅರಣ್ಯ ಪ್ರದೇಶಗಳನ್ನ ಕಾಣ್ತಾ ಇದೀವಿ. ಅದು ಬಿಟ್ರೆ ಶಿವಮೊಗ್ಗ, ಚಾಮರಾಜನಗರ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲೂ ಕೂಡ ನಾವು ಅಧಿಕ ಪ್ರಮಾಣದಲ್ಲಿ ಈ ಅರಣ್ಯ ಪ್ರದೇಶಗಳನ್ನ ಕಾಣ್ತಾ ಇದ್ದೀವಿ. ಹಾಗಾದ್ರೆ ಅರಣ್ಯದ ಭೂಭಾಗವು ಕೂಡ ಏನಾಗಿದೆ, ಇವತ್ತು ಬಳಕೆಯನ್ನ ಮಾಡ್ಕೊಳ್ತಾ ಇದ್ದೀವಿ. ಭೂಮಿಯನ್ನ ಅರಣ್ಯಗಳು ಆವರಿಸಿಕೊಂಡಿವೆ, ಇನ್ನ ಸ್ವಲ್ಪ ಭಾಗವನ್ನ ನಾವು ವ್ಯವಸಾಯಕ್ಕಾಗಿ ಬಳಕೆಯನ್ನ ಮಾಡ್ತಾ ಇದ್ದೀವಿ. ಅರಣ್ಯ ಪ್ರದೇಶ ಬಹಳ ಕಡಿಮೆ ಎಲ್ಲಪ್ಪ ಅಂತಂದ್ರೆ ಬೆಂಗಳೂರು ನಗರ ಮತ್ತು ಬೀದರ್ ಜಿಲ್ಲೆ ಏನಿದೆಯಲ್ಲ, ಬೀದರ್, ಗದಗ ಆ ಭಾಗಗಳಲ್ಲಿ, ಉತ್ತರ ಕರ್ನಾಟಕದ ಭಾಗಗಳಲ್ಲಿ ಬಹುತೇಕ ಅರಣ್ಯ ಪ್ರಮಾಣಗಳು ಕಡಿಮೆ. ಕಾರಣ ಅಲ್ಲಿ ಮಳೆ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಬಹುತೇಕ ಭಾಗಗಳೇನಿದ್ದಾವೆ ಅಲ್ಲಿ ಅರಣ್ಯ ಪ್ರದೇಶಗಳು ಬಹಳ ಕಡಿಮೆ ಆಗಿದೆ. ಇನ್ನು ಮೂರನೇದಾಗಿ ಬರುವಂತಹದ್ದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಏನ್ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂದ್ರೆ ವ್ಯವಸಾಯವನ್ನ ಮಾಡಲಿಕ್ಕೆ ಬಳಸದೇ ಇರುವಂತಹ ಭೂಭಾಗ, ಅದನ್ನ ನಾವೇನಂತ ಕರಿತೀವಿ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತ ಕರಿತೀವಿ. ಉದಾಹರಣೆಯಾಗಿ ಇಲ್ಲಿ ನೋಡಿ, ರಸ್ತೆಗಳಿದೆ ಹೌದಾ, ಇಲ್ಲಿ ವ್ಯವಸಾಯ ಮಾಡಲ್ಲ. ಅಣೆಕಟ್ಟುಗಳಿದಾವೆ ಹೌದಾ, ಈ ಭೂಭಾಗವು ವ್ಯವಸಾಯಕ್ಕೆ ಬಳಸಲ್ಲ. ಈ ಕಡೆ ನಾವು ನೋಡಿದ್ರೆ ರೈಲ್ವೆ ಹಳಿಗಳನ್ನ ನೋಡ್ತಾ ಇದೀವಿ ಹೌದಾ, ಇದು ಕೂಡ ವ್ಯವಸಾಯಕ್ಕೆ ಬಳಸೋದಿಲ್ಲ. ಇಲ್ಲಿ ಫ್ಯಾಕ್ಟರಿಗಳನ್ನ ನೋಡ್ತಾ ಇದೀವಿ, ದೊಡ್ಡ ದೊಡ್ಡ ಕಾರ್ಖಾನೆಗಳು, ಇದು ಕೂಡ ವ್ಯವಸಾಯಕ್ಕೆ ಬಳಕೆ ಆಗ್ತಿಲ್ಲ. ಇನ್ನ ನಾವು ಮನೆಗಳನ್ನ, ಕಟ್ಟಡಗಳನ್ನ ಕಟ್ಕೊಳ್ತಾ ಇದ್ದೀವಿ ಹೌದಾ, ಹಾಗಾದ್ರೆ ಇದು ಕೂಡ ನಾವು ವ್ಯವಸಾಯಕ್ಕೆ ಬಳಸೋದಿಲ್ಲ. ಸಾಗುವಳಿಗೆ
ಲಭ್ಯವಿಲ್ಲದ ಭೂಮಿ. ಯಾವ್ದ್ಯಾವ್ದು? ರಸ್ತೆಗಳು, ಅಣೆಕಟ್ಟುಗಳು, ರೈಲ್ವೆ ಹಳಿಗಳು, ಕಾರ್ಖಾನೆಗಳು ಮತ್ತು ಮನೆಗಳು ಅಥವಾ ದೊಡ್ಡ ದೊಡ್ಡ ಕಟ್ಟಡಗಳು. ಈ ಭೂಭಾಗ ಏನಾಗಿದೆ ಅಂದ್ರೆ ನಾವು ಇವುಗಳಿಗೆ ಬಳಸ್ಕೊಳ್ತಾ ಇದ್ದೀವಿ. ಹೌದಾ? ಹಾಗಾದ್ರೆ ಇಲ್ಲಿ ಕೊಠಡಿಯಲ್ಲಿ ಇದ್ದೀರಲ್ಲಪ್ಪ, ನೀವು ತರಗತಿಯಲ್ಲಿ ಇರ್ತಾನೆ, ಇದು ಕೂಡ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ಹೌದಾ? ನೀವು ಬಹುತೇಕ ನಿಮ್ಮ ಮನೆಗಳಿದಾವಲ್ಲ, ಅವು ಕೂಡ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ. ನೀವು ಓಡಾಡುವಂತ ರಸ್ತೆ ಇದೆಯಲ್ಲ, ಅದು ಕೂಡ ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿ. ಈ ರೀತಿಯಾಗಿ ಬಹುತೇಕ ಭೂಭಾಗವನ್ನ ರಸ್ತೆಗಳು, ರೈಲ್ವೆ ಹಳಿಗಳು, ಕಟ್ಟಡಗಳು, ಕಾರ್ಖಾನೆಗಳಿಗಾಗಿ ನಾವೇನ್ ಮಾಡ್ತಾ ಇದೀವಿ? ಬಳಕೆಯನ್ನ ಮಾಡ್ಕೊಳ್ತಾ ಇದೀವಿ. ಇದನ್ನ ನಾವು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ ಅಂತೇಳಿ ಕರಿತೀವಿ. ಇದು ಬಹುತೇಕ ಜಾಸ್ತಿ ಇರೋದೆಲ್ಲಿ ಅಂತ ಗೊತ್ತಿದೆ ಅಲ್ವಾ? ಎಲ್ಲಿ? ಬೆಂಗಳೂರು. ಅಲ್ಲೇ ನಾವು ಜಾಸ್ತಿ ನೋಡೋದೇನು? ಅಣೆಕಟ್ಟುಗಳನ್ನ ಬೆಂಗಳೂರು ನಗರ ಜಿಲ್ಲೆ ಅಧಿಕವಾದಂತಹ ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನ ಕಾಣ್ತೀವಿ. ಅಲ್ಲಿ ವ್ಯವಸಾಯಕ್ಕೆ ಬಳಸೋದಿಲ್ಲ. ರಸ್ತೆಗಳು, ಕಟ್ಟಡಗಳು, ಕಾರ್ಖಾನೆಗಳು ಮತ್ತೆ ಅಣೆಕಟ್ಟುಗಳ ನಿರ್ಮಾಣಕ್ಕಾಗಿ ಹೆಚ್ಚು ಭೂಮಿಯನ್ನ ಬಳಕೆ ಮಾಡಲಾಗ್ತಾ ಇದೆ. ಅದು ಬಿಟ್ರೆ ಶಿವಮೊಗ್ಗ ನೋಡ್ತೀವಿ, ತುಮಕೂರನ್ನ ನೋಡ್ತೀವಿ, ಬೆಳಗಾವಿ, ಬಳ್ಳಾರಿ ಮತ್ತು ಮೈಸೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳು ಕೂಡ ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿಯನ್ನ ಕಂಡುಬರುವಂತಹದ್ದು. ಅದರಲ್ಲಿ ಕಡಿಮೆ ಎಲ್ಲಪ್ಪ ಅಂತಂದ್ರೆ ಬೀದರಲ್ಲಿ ಸಾಗುವಳಿಗೆ ಲಭ್ಯವಿಲ್ಲದಂತಹ ಭೂಮಿ ಬಹಳ ಕಡಿಮೆ. ಈಗ ನಾವು ಭೂಮಿಯನ್ನ ಎಲ್ಲ ನೋಡಿದ್ವಿ, ಕೃಷಿ ನೋಡಿದ್ವಲ್ವಾ? ನಿವ್ವಳ ಸಾಗುವಳಿ ಭೂಮಿ. ಎರಡನೇದು ಅರಣ್ಯ ಪ್ರದೇಶದಲ್ಲಿ ನೋಡಿದ್ವಿ. ಮೂರನೇದು ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿಯನ್ನ ನೋಡಿದ್ವಿ. ಇನ್ನ ನಾಲ್ಕನೇದಾಗಿ ಬರುವಂತಹದ್ದು ಸಾಗುವಳಿ ಮಾಡದ ಇತರೆ ಭೂಮಿ. ಸಾಗುವಳಿ ಮಾಡದ ಇತರೆ ಭೂಮಿ. ಸಾಗುವಳಿ ಮಾಡದ ಇತರೆ ಭೂಮಿ ಅಂದ್ರೆ ಯಾವುದು? ಗೋಮಾಳಗಳು ಅಂತೀವಿ ಅಲ್ವಾ? ಈ ದನ ಕರುಗಳು ಮೇಯಕ್ಕೆ ಅಂತಾನೆ ಬಿಟ್ಟಿರ್ತಾರೆ ನೋಡಿ, ಅವುಗಳನ್ನೇನಂತ ಕರಿತೀವಿ? ಗೋಮಾಳಗಳು ಅಂತ ಕರಿತೀವಿ. ಇನ್ನ ತೋಪುಗಳನ್ನ ನೋಡ್ತೀವಿ, ವೃಕ್ಷಗಳು, ಮರಗಳು ಅಲ್ಲೆಲ್ಲಿ ಬೆಳೆದಿರ್ತವಲ್ಲಪ್ಪ. ಈ ಉದಾಹರಣೆಗೆ ದೇವಸ್ಥಾನದ ಹತ್ರ ಎಲ್ಲ ಮರಗಳು ನೋಡಿರಲ್ಲ, ಹೌದಾ? ಅದ್ರ ಸುತ್ತ ನಾವೇನ್ ಮಾಡ್ತೀವಿ? ದೇವರನ್ನ ಇಟ್ಕೊಂಡ್ಬಿಡ್ತೀವಿ, ಆ ಭೂಭಾಗವನ್ನ ಬಳಕೆ ಮಾಡ್ಕೊಳ್ತೀವಿ. ಹೌದಾ? ಇಲ್ಲಿ ಕಾಣಿಸ್ತಿದೆ ನೋಡಿ, ಗೋಮಾಳಗಳು ಅಂದ್ರೆ ದನಕರುಗಳು ಮೇಯುವಂತ ಜಾಗ ಇದೆ. ಮತ್ತೆ ಅಲ್ಲಲ್ಲಿ ಬೆಳೆದಂತಹ ವೃಕ್ಷಗಳು. ಹೌದಾ? ಅದ್ರ ಜೊತೆಯಲ್ಲಿ ಮತ್ತೆ ತೋಪುಗಳು ಅಂತ ಕರೀತೀವಿ. ಈ ಮಾವಿನ ತೋಪು ಎಲ್ಲ ನೋಡಿರಲ್ಲಪ್ಪ, ಆ ತೋಪುಗಳ ಭೂಭಾಗ, ಅವುಗಳನ್ನ ನಾವೇನಂತ ಕರಿತೀವಿ? ಸಾಗುವಳಿ ಮಾಡದೆ ಇತರೆ ಭೂಮಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಒಂದು ಭೂಭಾಗದಲ್ಲೂ ಕೂಡ ನಾವು ಬಹುತೇಕವಾಗಿ ಜಾಸ್ತಿ ನೋಡೋದೆಲ್ಲಿ ಅಂದ್ರೆ ಶಿವಮೊಗ್ಗದಲ್ಲಿ ಬಹುತೇಕವಾಗಿ ಗೋಮಾಳಗಳನ್ನ, ವೃಕ್ಷಗಳನ್ನ ಮತ್ತು ತೋಪುಗಳನ್ನ ಬಹುತೇಕ ಪ್ರಮಾಣದಲ್ಲಿ ನೋಡುವಂತಹದ್ದು. ಅದೇ ರೀತಿಯಾಗಿ ಶಿವಮೊಗ್ಗ ಬಿಟ್ಟರೆ ತುಮಕೂರಲ್ಲಿದೆ, ಕೋಲಾರದಲ್ಲಿದೆ, ಚಿಕ್ಕಮಗಳೂರು ಮತ್ತೆ ಚಿತ್ರದುರ್ಗ ಜಿಲ್ಲೆಗಳಲ್ಲೂ ಕೂಡ ನಾವು ಈ ಸಾಗುವಳಿ ಮಾಡದಂತಹ ಇತರೆ ಭೂಮಿಯನ್ನ ಕಾಣ್ತೀವಿ. ಇದು ಭೂಭಾಗದಲ್ಲಿ 4ನೇ ಭೂ ಬಳಕೆ ಆಯ್ತು. ಇನ್ನು 5ನೇದಾಗಿ ಬರುವಂತಹದ್ದು ಬೀಡು ಭೂಮಿ. ಇದು ಬೀಡು ಭೂಮಿ ಅಂದ್ರೆ ಏನಪ್ಪಾ ಅಂತಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವರ್ಷಗಳಿಗಿಂತ ಅವಧಿಯವರೆಗೆ ನಿರಂತರವಾಗಿ ಸಾಗುವಳಿ ಮಾಡೋದಿಲ್ಲ ಅಲ್ವಾ? 1 ವರ್ಷ 2 ವರ್ಷ ಭೂಮಿಯಲ್ಲಿ ಬೆಳೆನ ಬೆಳೆದಿರ್ತಾರೆ. ಆಮೇಲೆ ಆ ಭೂಮಿಯಲ್ಲಿ ಬೆಳೆ ಚೆನ್ನಾಗಿ ಬರಲ್ಲ ಅಂತ ಏನ್ ಮಾಡ್ತೀವಿ? 2 ವರ್ಷ ಅಥವಾ 3 ವರ್ಷ, 2ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ನಿರಂತರವಾಗಿ ಆ ಭೂಭಾಗದಲ್ಲಿ ಯಾವುದೇ ಸಾಗುವಳಿಯನ್ನ ಮಾಡಿರೋದಿಲ್ಲ, ಬೆಳೆಯನ್ನ ಬೆಳೆದಿರೋದಿಲ್ಲ, ಆ ಭೂಮಿಯನ್ನ ಹಾಗೆ ಬಿಟ್ಟಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ? ಬೀಡು ಭೂಮಿ ಅಂತ ಕರಿತೀವಿ. ಅಲ್ಲಿ ಯಾವುದೇ ರೀತಿಯಾದಂತಹ ಬೆಳೆಗಳನ್ನ ಬೆಳೆಯೋದಿಲ್ಲ. ಅದು ಬಹುತೇಕವಾಗಿ ನೋಡೋದಲ್ಲಿ ನಾವು ಅಂತಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಅಧಿಕ ಬೀಡು ಭೂಮಿಯನ್ನ ನೋಡ್ತೀವಿ. ವ್ಯವಸಾಯಕ್ಕೆ ಜಾಸ್ತಿ ಬಳಸೋದು ಕಲಬುರಗಿಯಲ್ಲೇ. ವ್ಯವಸಾಯದಲ್ಲಿ ಹೆಚ್ಚು ಬೆಳೆ ಬರಲಿಲ್ಲ ಅಂದ್ರೆ ಹೆಚ್ಚು ಭೂಭಾಗವನ್ನ ಹಾಗೆ ಬೀಳ್ಬಿಡೋದು ಕೂಡ ಕಲಬುರಗಿಯೇ. ಇಂತಹ ಕಲಬುರಗಿ ಜಿಲ್ಲೆ ಅಧಿಕ ಬೀಡು ಭೂಮಿಯನ್ನ ಹೊಂದಿದೆ. ರಾಯಚೂರು ಜಿಲ್ಲೆ, ಬೆಳಗಾವಿ, ವಿಜಯಪುರ ಮತ್ತು ಕೊಪ್ಪಳ ಹಾಗೂ ತುಮಕೂರು ಜಿಲ್ಲೆಗಳಲ್ಲೂ ಕೂಡ ಈ ಬೀಡು ಭೂಮಿಯ ಪ್ರಮಾಣವನ್ನು ಅಧಿಕವಾಗಿ ಕಂಡುಬರುವಂತಹದನ್ನ ನೋಡಿ. ಉತ್ತರ ಕನ್ನಡ, ಉಡುಪಿ
ಬೀಳು ಭೂಮಿ. ಅಲ್ಲಿ ಬೀಳೋದು ಕಡಿಮೆ. ಎಲ್ಲಿ? ಉತ್ತರ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಬಹುತೇಕವಾಗಿ ಕಡಿಮೆ ಬೀಳು ಭೂಮಿಯನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾದ್ರೆ ಈಗ ಭೂ ಬಳಕೆ ಅಂದ್ರೆ ಭೂಮಿಯನ್ನ ವಿವಿಧ ಉದ್ದೇಶಗಳಿಗೆ ಬಳಸಿದ್ದು ಅಲ್ವಾ? ಸಾಗುವಳಿಗಾಗಿ ಬಳಸಿದೀವಿ, ಅರಣ್ಯಕ್ಕಾಗಿ, ಸಾಗುವಳಿಗೆ ಲಭ್ಯವಿಲ್ಲದ ಭೂಮಿ, ಸಾಗುವಳಿ ಮಾಡದೆ ಬೀಡು ಭೂಮಿಯನ್ನು ಕೂಡ ನೋಡಿದ್ವಿ. ಇದಿಷ್ಟು ನಮ್ಮ ಭೂ ಬಳಕೆ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡು ನೆಕ್ಸ್ಟ್ ಬರುವಂತಹದ್ದೀಗ ವ್ಯವಸಾಯ. ನಾವೆಲ್ಲರೂ ಕೂಡ ಬಹುತೇಕ ರೈತರ ಮಕ್ಕಳೇ ಅಲ್ವಾ? ವ್ಯವಸಾಯ ಅಂದ್ರೆ ಏನು? ಭೂಮಿಯನ್ನ ಉಳುಮೆ ಮಾಡೋದು, ಭೂಮಿಯನ್ನ ಉಳುಮೆ ಮಾಡಿ ಬೆಳೆಯನ್ನು ಬಿತ್ತನೆಯನ್ನ ಮಾಡಿಬಿಟ್ಟು ಸಸ್ಯಗಳನ್ನ ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳು ಉಪಯೋಗವನ್ನ ಪಡ್ಕೊಳ್ಳೋದು. ಅದನ್ನೇನಂತ ಕರಿತೀವಿ? ವ್ಯವಸಾಯ ಅಂತ ಕರಿತೀವಿ. ಭೂಮಿಯನ್ನ ಉಳುಮೆ ಮಾಡಿ ಬಿತ್ತನೆಯನ್ನ ಮಾಡಿಬಿಟ್ಟು ಸಸ್ಯಗಳನ್ನ ಪೋಷಿಸಿ ಅದರಿಂದ ಮಾನವ ಮತ್ತು ಪ್ರಾಣಿಗಳು ಉಪಯೋಗವನ್ನ ಪಡೆದುಕೊಳ್ಳುವುದು. ಇದನ್ನ ನಾವು ವ್ಯವಸಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ವ್ಯವಸಾಯದ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಪಶುಪಾಲನೆಯನ್ನ ಮಾಡ್ತಾ ಇದೀವಿ, ಕೋಳಿ ಸಾಕಾಣಿಕೆಯನ್ನ ಮಾಡ್ತಾ ಇದೀವಿ, ಹೌದಾ? ಹೈನುಗಾರಿಕೆಯನ್ನ ಮಾಡ್ತಾ ಇದೀವಿ, ರೇಷ್ಮೆ ಹುಳುಗಳನ್ನ ಸಾಕುವಂತಹದ್ದು. ಇವುಗಳೆಲ್ಲವನ್ನು ಕೂಡ ನಾವು ಇವತ್ತು ವ್ಯವಸಾಯ ಅಂತಾನೆ ಕರಿತೀವಿ. ವ್ಯವಸಾಯ ಮತ್ತು ವ್ಯವಸಾಯೇತರ ಚಟುವಟಿಕೆಗಳು, ಅದರ ಜೊತೆಲಿ ಬೇರೆ ಚಟುವಟಿಕೆಗಳನ್ನು ಕೂಡ ಸೇರಿಸಿಕೊಂಡು ನಾವೇನ್ ಮಾಡ್ತಾ ಇದೀವಿ ಇವತ್ತು ವ್ಯವಸಾಯವನ್ನ ಮಾಡ್ತಾ ಇರುವಂತಹದ್ದು. ಹಾಗಾದ್ರೆ ಈ ವ್ಯವಸಾಯದಲ್ಲಿ 61.33% ಜನ 61.33% ಜನ ಈಗಲೂ ಕೂಡ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದಾರೆ. ಎಲ್ಲಿ? ಗ್ರಾಮಾಂತರ ಪ್ರದೇಶ ಅಂದ್ರೆ ಹಳ್ಳಿಗಳಲ್ಲಿ. ಬಹುತೇಕ ಹಳ್ಳಿಯಲ್ಲಿರುವಂತಹ ಜನರ ಮೂಲ ವೃತ್ತಿ ವ್ಯವಸಾಯವೇ ಅವರ ಮೂಲ ವೃತ್ತಿ ಆಗಿರುವಂತಹದ್ದು. ಹಾಗಾಗಿ ಕರ್ನಾಟಕದಲ್ಲಿ ವ್ಯವಸಾಯವನ್ನ ನಮ್ಮ ರಾಜ್ಯದ ಬೆನ್ನೆಲುಬು, ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಅಂತ ಕರಿತೀವಿ. ಬೆನ್ನೆಲುಬು ಅಂದ್ರೆ ಏನು? ನಾವೀಗ ಸ್ಟ್ರೈಟ್ ಆಗಿ ಇಲ್ಲೋದಕ್ಕೆ ಕಾರಣ ಏನು? ನಮ್ಮ ಬೆನ್ನಿನ ಮೂಳೆ ಅಲ್ವಾ? ಅಂತಾನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಸಾಧಿಸ್ತಾ ಇದೆ ಅಂದ್ರೆ ಅದಕ್ಕೆ ಮೂಲ ವ್ಯವಸಾಯ ಅಲ್ವಾ? ಹಾಗಾಗಿ ಕೃಷಿ ಅಥವಾ ವ್ಯವಸಾಯ ಏನಿದೆ ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ಯಾಕೆಂದ್ರೆ 61.33% ಜನ ಗ್ರಾಮಾಂತರ ಪ್ರದೇಶಗಳಲ್ಲಿ ವಾಸಿಸ್ತಾ ಇದ್ದು ವ್ಯವಸಾಯವನ್ನೇ ತಮ್ಮ ಮೂಲ ವೃತ್ತಿಯನ್ನಾಗಿಯೂ ಕೂಡ ಮಾಡಿಕೊಂಡಿರುವಂತಹದ್ದು. ಹಾಗಾದ್ರೆ ಈ ವ್ಯವಸಾಯ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ವ್ಯವಸಾಯದ ಪ್ರಾಮುಖ್ಯತೆ ಏನ್? ಪ್ರಾಮುಖ್ಯತೆ ಅಂದ್ರೆ ಅಥವಾ ಅದನ್ನ ಉಪಯೋಗ ಅಂತ ನಮಗೇನು ಉಪಯೋಗ ಆಗ್ತಾ ಇದೆ, ಅನುಕೂಲಗಳೇನಾಗ್ತಾ ಇದೆ, ವ್ಯವಸಾಯದಿಂದ ಏನ್ ಅನುಕೂಲ ನಮಗೆ? ಲಾಭ ಸಿಗುತ್ತೆ. ಫಸ್ಟ್ ಮಾನವನಿಗೆ ಆಹಾರ ಪೂರೈಕೆ ಆಗುತ್ತೆ, ಹೌದಾ? ನೆಕ್ಸ್ಟ್ ಲಾಭ, ಆದಾಯ, ಮತ್ತೇನು? ಪ್ರಾಣಿಗಳಿಗೆ ಮೇವು ದೊರೆಯುತ್ತೆ ಅಲ್ವಾ? ಮತ್ತೆ ಜನರಿಗೆ ಉದ್ಯೋಗದ ಅವಕಾಶಗಳು ಕೂಡ ಸಿಗುತ್ತೆ. ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಕೂಡ ಏನಾಗುತ್ತೆ? ಪೂರೈಕೆ ಆಗುವಂತಹದ್ದು ಅಲ್ವಾ? ಕರ್ನಾಟಕದಲ್ಲಿ ಪುರಾತನ ಮೂಲ ವೃತ್ತಿಗಳಲ್ಲಿ ವ್ಯವಸಾಯವು ಕೂಡ ಒಂದು. ವ್ಯವಸಾಯದ ಕರ್ನಾಟಕದ ಜನರ ಮೂಲ ವೃತ್ತಿಯಾಗಿದೆ. ಅದರಿಂದ ಏನಾಗ್ತಿದೆ ಅಂತಂದ್ರೆ ವ್ಯವಸಾಯದಿಂದ ಮುಖ್ಯವಾಗಿ ಇದೊಂದು ಜೀವನಾಧಾರ ವೃತ್ತಿಯಾಗಿದೆ. ಏನ್ ಜೀವನಾಧಾರ ಅಂದ್ರೆ? ಜೀವನಕ್ಕೆ ವ್ಯವಸಾಯವನ್ನೇ ಆಧಾರವಾಗಿ ಇಟ್ಕೊಂಡಿದೆ. ಬಹುತೇಕ ನೋಡಿ, ನಾವು ನಿಮ್ಮನೆಗೆ ಏನ್ ಕೆಲಸ ಮಾಡ್ತಾರೆ? ನಮ್ಮನೆ ತೋಟ ಐತಿ ಅಲ್ವಾ? ನಿಮ್ಮ ಅಪ್ಪಾಜಿ ಏನ್ ಕೆಲಸ ಮಾಡ್ತಾರೆ? ನಮ್ಗೆ ತೋಟ ಐತಿ, ನಮ್ ಗದ್ದೆ ಐತಿ, ಅಥವಾ ನಮ್ಮನೆ ಹೊಲ ಇದಾವೆ ಅಂತ ಅಲ್ವಾ? ನಾವು ಜೀವನಕ್ಕೆ ಅಂತಾನೆ ಯಾವ್ದನ್ನ ಆಧಾರವಾಗಿ ಇಟ್ಕೊಂಡಿದೀವಿ? ಕೃಷಿಯನ್ನ ಆಧಾರವಾಗಿ ಇಟ್ಕೊಂಡಿದೀವಿ. ಹಾಗಾದ್ರೆ ಒಂದನೇ ಉಪಯೋಗ ಏನಪ್ಪಾ ಅಂದ್ರೆ ಇದು ಜೀವನಾಧಾರದ ಮೂಲ ವೃತ್ತಿಯಾಗಿದೆ. ಎರಡನೇದೇನಪ್ಪಾ ಅಂತಂದ್ರೆ ಇದು ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬಾಗಿದೆ. ನಾವೀಗ ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ, ಹಣ ಸಂಪಾದನೆಯನ್ನ ಮಾಡ್ಲಿಕ್ಕೆ ಅಲ್ವಾ, ನಾವು ಬೇಕಾಗಿರುವಂತಹ ಆಹಾರ ಪದಾರ್ಥಗಳನ್ನ ಉತ್ಪಾದನೆ ಮಾಡಿ ನಾವಷ್ಟೇ ಬಳಕೆ ಮಾಡ್ಕೊಳ್ತಿಲ್ಲ.
ಆಗಿದೆ, ಜೊತೆಲಿ ನಮಗೆ ಉದ್ಯೋಗವನ್ನ ಒದಗಿಸಿ ಕೊಡ್ತಾ ಇದೆ ಅಲ್ವಾ. ನಮಗೆ ಕೆಲಸ ಸಿಗ್ತಾ, ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಯಾವುದು? ವ್ಯವಸಾಯ. ಬಹುತೇಕ ಉದಾಹರಣೆಯಾಗಿ ಬಿತ್ತನೆ ಬಂದಂತ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಏನ್ ಮಾಡ್ತೀವಿ? ಕೂಲಿ ಕೆಲ್ಸಕ್ಕೆ ಹೋಗ್ತಾರಲ್ವಾ, ಬಿತ್ತನೆ ಮಾಡಕ್ ಹೋಗ್ತಾರೆ, ನಾಟಿ ಮಾಡಕ್ ಹೋಗ್ತಾರೆ. ಎಲ್ಲ ಆದ್ಮೇಲೆ ಬೆಳೆ ಬಂದ್ಮೇಲೆ ಏನ್ ಮಾಡ್ತಾರೆ? ತೆನೆ ಮುರಿಲಿಕ್ಕೆ ಹೋಗ್ತಾರೆ ಅಥವಾ ಭತ್ತವನ್ನ ಕೊಯ್ಲಿಕ್ಕೆ ಹೋಗ್ತಾರೆ, ಹೋಗ್ತಾನೆ. ಇದು ಕೂಡ ಒಂದು ರೀತಿಯಲ್ಲಿ ನಮಗೆ ಉದ್ಯೋಗವನ್ನ ಒದಗಿಸಿ ಕೊಡ್ತಾ ಇದೆ ಯಾವುದು? ವ್ಯವಸಾಯ. ಅದರ ಜೊತೆಯಲ್ಲಿ ನಮಗೆ ಜನರಿಗೆ ಬೇಕಾದಂತಹ ಆಹಾರ ಪದಾರ್ಥಗಳನ್ನು ಒದಗಿಸಿ ಕೊಡ್ತಾ ಇದೆ. ಕೃಷಿಯಿಂದ ನಮಗೆ ಏನ್ ಸಿಗ್ತಿದೆ? ಮಾನವನಿಗೆ ಆಹಾರ ಸಿಗ್ತಾ ಇದೆ. ಇವತ್ತು ನಾವು ಭತ್ತವನ್ನ ಬೆಳಿತಿದೀವಿ, ರಾಗಿಯನ್ನ ಬೆಳಿತಿದೀವಿ, ಜೋಳವನ್ನ ಬೆಳಿತಿದೀವಿ ಅಲ್ವಾ. ಇವೆಲ್ಲ ನಮ್ಮ ಆಹಾರ ಧಾನ್ಯಗಳು. ಇದರಿಂದ ಮಾನವನಿಗೆ ಆಹಾರದ ಪೂರೈಕೆ ಆಗ್ತಿದೆ. ಭತ್ತವನ್ನ ನಾವು ಆಹಾರವನ್ನಾಗಿ ಬಳಸಿದ್ರೆ ಅದರಿಂದ ಬರುವಂತಹ ಹುಲ್ಲು ಏನಿದೆಯಲ್ಲ, ಅದೇನ್ ಮಾಡ್ತೀವಿ ನಾವು ಇವತ್ತು? ದನಕರುಗಳ ಮೇವಿಗಾಗಿ ಬಳಸ್ತಾ ಇದ್ವಿ. ಒಂದು ಕಡೆ ನಮಗೆ ಆಹಾರ ಪೂರೈಕೆ ಮಾಡಿದ್ರೆ ಇನ್ನೊಂದು ಕಡೆ ಅದರ ಹುಲ್ಲನ್ನ ನಾವೇನ್ ಮಾಡ್ತಾ ಇದೀವಿ? ದನಕರುಗಳ ಮೇವಿಗಾಗಿ ಬಳಸ್ತಾ ಇದೀವಿ. ಇನ್ನ ಕೃಷಿ ನಮಗೆ ಬಹುತೇಕ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನ ಪೂರೈಸ್ತಾ ಇದೆ. ಉದಾಹರಣೆಯಾಗಿ ನೋಡಿ, ಕಬ್ಬು ಇದು ಕೃಷಿಯ ಉತ್ಪನ್ನ ಅಲ್ವಾ. ಕಬ್ಬನ್ನ ಇವತ್ತು ನಾವೇನ್ ಮಾಡ್ತಾ ಇದೀವಿ? ಸಕ್ಕರೆ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನಾಗಿ ಬಳಸ್ತಾ ಇದೀವಿ. ಹತ್ತಿ ಇದೆ, ಹತ್ತಿಯನ್ನ ಹತ್ತಿ ಬಟ್ಟೆ ಕಾರ್ಖಾನೆಗಳಿಗಾಗಿ ಏನ್ ಮಾಡ್ತಾ ಇದೀವಿ? ಕಚ್ಚಾ ವಸ್ತುವನ್ನಾಗಿ ಬಳಸ್ತಾ ಇದೀವಿ. ಸೆಣಬಿದೆ, ಗೋಣು ಚೀಲಗಳ ತಯಾರಿಕೆಗಾಗಿ ಬಳಸ್ತಾ ಇದೀವಿ. ಹೌದಾ? ಬಹುತೇಕ ಕೃಷಿಯಿಂದ ಬರುವಂತಹ ಸಂಪನ್ಮೂಲಗಳು ಇವತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನ ಪೂರೈಕೆಯನ್ನ ಮಾಡ್ತಾ ಇದೆ. ಇದರಿಂದ ನಮ್ಮ ರಾಜ್ಯದ ಆದಾಯ ಹೆಚ್ಚಾಗ್ತಿದೆ. ಉತ್ಪಾದನೆ ಮಾಡಿದ್ದೆಲ್ಲ ನಾವೇ ಬಳಸ್ಕೊಳ್ತಿಲ್ಲ, ಅದನ್ನೇನ್ ಮಾಡ್ತಾ ಇದ್ವಿ? ವಿದೇಶಗಳಿಗೆ ಮಾರಾಟವನ್ನ ಮಾಡ್ತಾ ಇದ್ವಿ, ರಫ್ತನ್ನ ಮಾಡ್ತಿದ್ವಿ ಅಲ್ವಾ. ಹೆಚ್ಚು ಬೆಳೆದಂತಹ, ಹೆಚ್ಚು ಉತ್ಪಾದನೆ ಮಾಡಿರೋದನ್ನ ಏನ್ ಮಾಡ್ತಿದೀವಿ? ವಿದೇಶಗಳಿಗೆ ರಫ್ತು ಮಾಡಿ ವಿದೇಶಿ ವಿನಿಮಯದ ಗಳಿಕೆಯನ್ನು ಕೂಡ ಮಾಡ್ತಾ ಇರುವಂತಹದ್ದನ್ನ ನೋಡ್ತಾ ಇದೀವಿ. ಎಲ್ಲದಕ್ಕಿಂತ ದೊಡ್ಡದಾಗಿ ಈ ತೃತೀಯ ರಂಗದ ಬೆಳವಣಿಗೆಗೆ ಪೂರಕ ಆಗಿದೆ. ತೃತೀಯ ರಂಗ ಅಂತ ಯಾವ್ದನ್ನ ಕರಿತೀವಿ? ಬ್ಯಾಂಕು, ಹೌದಾ, ವಿಮಾ ಕಂಪನಿಗಳು, ಮಾರುಕಟ್ಟೆ, ಸಾರಿಗೆ, ಸಂಪರ್ಕ, ಇವೆಲ್ಲ ನೋಡಿ. ಈಗ ರೈತ ಒಂದು ಬೆಳೆಯನ್ನ ಬೆಳಿತಾನಪ್ಪ, ಬೆಳೆ ಬೆಳೆದಿದ್ದನ್ನ ತಗೊಂಡು ಹೋಗ್ಬೇಕಂದ್ರೆ ಸಾರಿಗೆ ಬೇಕು. ಅದೆಲ್ಲಿ ತಗೊಂಡು ಹೋಗ್ತಾನೆ? ಮಾರ್ಕೆಟಿಗೆ ತಗೊಂಡು ಹೋಗ್ತಾನೆ. ಬೆಳೆ ಬೆಳಿಬೇಕಂದ್ರೆ ಸಾಲ ತಗೊಳ್ತಾನೆ. ಎಲ್ಲಿಂದ ತಗೊಳ್ತಾನೆ? ಬ್ಯಾಂಕಿಂದ ತಗೊಳ್ತಾನೆ ಅಲ್ವಾ. ಈ ಬ್ಯಾಂಕುಗಳು, ವಿಮಾ ಕಂಪನಿಗಳು, ಸಾರಿಗೆ, ಸಂಪರ್ಕ, ಮಾರುಕಟ್ಟೆ, ಇವುಗಳೆಲ್ಲ ಬೆಳವಣಿಗೆಗೆ ಯಾವುದು ಪೂರಕ? ಕೃಷಿ ಪೂರಕವಾಗಿದೆ ಅಲ್ವಾ. ಆ ಕೃಷಿ ಇರೋದ್ರಿಂದನೇ ತೃತೀಯ ರಂಗ ಏನಾಗಿದೆ? ಇವತ್ತು ಅಭಿವೃದ್ಧಿಯನ್ನು ಹೊಂದೋದಕ್ಕೆ ಸಹಾಯಕ ಆಗಿರುವಂತಹದ್ದು. ಇದು ವ್ಯವಸಾಯದ ಉಪಯೋಗ ಅಥವಾ ಪ್ರಾಮುಖ್ಯತೆ. ಹಾಗಾದ್ರೆ ವ್ಯವಸಾಯದ ಮೊದಲನೇ ಉಪಯೋಗ ಜೀವನಾಧಾರ, ಮೂಲ ವೃತ್ತಿಯಾಗಿದೆ, ಉದ್ಯೋಗದ ಅವಕಾಶವನ್ನ ಒದಗಿಸಿಕೊಡ್ತಾ ಇದೆ, ಆಹಾರದ ಪೂರೈಕೆ, ದನಕರುಗಳಿಗೆ ಮೇವನ್ನ ಒದಗಿಸ್ತಾ ಇದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನ ಪೂರೈಸ್ತಾ ಇದೆ, ರಫ್ತನ್ನ ಮಾಡಿ ವಿದೇಶಿ ವಿನಿಮಯದ ಗಳಿಕೆಯನ್ನ ಮಾಡ್ತಾ ಇದೆ, ಮತ್ತೆ ತೃತೀಯ ರಂಗದ ಬೆಳವಣಿಗೆಗೆ ಪೂರಕ ಆಗಿರುವಂತಹದ್ದು. ಇದಿಷ್ಟು ವ್ಯವಸಾಯದಿಂದ ಆಗುವಂತಹ ಉಪಯೋಗಗಳು ಅಥವಾ ಪ್ರಾಮುಖ್ಯತೆ ಅಂತೇಳಿ. ಇನ್ನು ನಾವು ವ್ಯವಸಾಯದ ವಿಧಗಳನ್ನ ನೋಡ್ತೀವಿ. ವ್ಯವಸಾಯದ ವಿಧಗಳು. ಈ ವ್ಯವಸಾಯದ ವಿಧಗಳನ್ನ ಫಲವತ್ತತೆ, ನೀರಿನ ಲಭ್ಯತೆ, ಮಳೆಯ ಪ್ರಮಾಣ, ಭೂಸ್ವರೂಪ, ಮಾರುಕಟ್ಟೆ ಇವುಗಳನ್ನು ಅವಲಂಬಿಸಿ ವಿವಿಧ ರೀತಿಯ ವ್ಯವಸಾಯ ಪದ್ಧತಿಗಳನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ. ವ್ಯವಸಾಯ ಅಂದ್ರೆ ಬರೀ ಬೆಳೆ ಬೆಳೆಯೋದಷ್ಟೇ ವ್ಯವಸಾಯ ಅಲ್ವಾ. ಅದರ ಜೊತೆಯಲ್ಲಿ ನಾವು ಯಾವ್ಯಾವ ಬೆಳೆಗಳನ್ನ ಬೆಳಿತೀವಿ, ಯಾವ ಪ್ರಮಾಣದಲ್ಲಿ ಬೆಳೀತಾ ಇದ್ದೀವಿ, ಯಾವ ಮಣ್ಣಿನಲ್ಲಿ ಬೆಳೀತಾ ಇದ್ದೀವಿ, ಅವುಗಳ ಆಧಾರವಾಗಿಟ್ಟುಕೊಂಡು ವ್ಯವಸಾಯವನ್ನು ನಾವು ವಿವಿಧ ವಿಧಗಳನ್ನಾಗಿ ವಿಭಾಗ ಮಾಡ್ತೀವಿ. ಮೊದಲಾಗಿ ಬರುವಂತಹದ್ದು ಜೀವನಾಧಾರ ಬೇಸಾಯ. ಏನ್ ಜೀವನಾಧಾರ ಅಂದ್ರೆ? ಜೀವನಕ್ಕೆ ಸಾಕಾಗುವಷ್ಟು ಆಹಾರ ಬೆಳೆಗಳನ್ನ ಬೆಳಿಬೇಕು. ಹೌದಾ? ಕೆಲವೊಂದ್ಸರಿ ನೋಡಿ, ನಾವು ತೋಟ ಇರುತ್ತೆ ಅಥವಾ ಗದ್ದೆ ಇರುತ್ತೆ, ಅದೇ ತೋಟದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಒಂದ್ ಸ್ವಲ್ಪ ರಾಗಿ ಹಾಕೊಳ್ತೀವಿ, ಸ್ವಲ್ಪ ಜೋಳ ಹಾಕೊಳ್ತೀವಿ, ಹೌದಾ? ಅಥವಾ ಒಂದ್ ಸ್ವಲ್ಪ ಗದ್ದೆ ಒಂದು ಮೂಲೆಯಲ್ಲಿ ನಾವೇನ್ ಮಾಡ್ತೀವಿ? ತೋಟ ಮಾಡ್ಕೊಂಡ್ರು ಕೂಡ ಒಂದ್ ಸ್ವಲ್ಪ ಬಹುಭಾಗದಲ್ಲಿ ಭತ್ತ ಹಾಕೊಳ್ತೀವಿ. ಯಾಕೆ? ನಮ್ಮ ಮನೆ ಬೇಕು ಅಂತ
ಅಲ್ವಾ? ಈಗ ನಮಗೆ ರಾಗಿ ಬೇಕಪ್ಪ, ಕೊಂಡ್ಕೊಳಕ್ ಆಗಲ್ಲ, ಅದಕ್ಕೆ ನಾವೇನ್ ಮಾಡ್ತೀವಿ, ನಮ್ಮ ಹೊಲದಲ್ಲಿ ಒಂದ್ ಕಡೆಗೆ ಎಲ್ಲಾದ್ರೂ ರಾಗಿ ಹಾಕೊಳ್ತೀವಿ. ಈಗ ಉದಾಹರಣೆ ನೋಡಿ, ತೋಟಗಳಲ್ಲಿ, ಗದ್ದೆಗಳಲ್ಲಿ, ಹೊಲದಲ್ಲಿ ಮಧ್ಯದಲ್ಲಿ ಅಲ್ಲಲ್ಲಿ ನಾವೇನ್ ಮಾಡಿರ್ತೀವಿ, ಸಾಸಿವೆ ಹಾಕಿರ್ತೀವಿ ಅಲ್ವಾ? ನೋಡಿರ್ತಾನೆ, ಸಾಸಿವೆ ಹಾಕೊಂಡಿರ್ತೀವಿ, ಅಥವಾ ಸ್ವಲ್ಪ ತರಕಾರಿ ಹಾಕೊಂಡಿರ್ತೀವಿ. ಏನಕ್ಕೆ? ನಮ್ಮ ಮನೆಗೆ ಬೇಕಾಗುತ್ತೆ ಅಲ್ವಾ? ಅದೇ ರೀತಿಯಾಗಿ ಜೀವನಕ್ಕೆ ಸಾಕಾಗುವಷ್ಟು ಬೆಳೆ ಬೆಳೆಯುವಂತಹ ವಿಧಾನವನ್ನ ನಾವೇನಂತ ಕರಿತೀವಿ, ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ಎರಡನೇದಾಗಿ ನಾವು ನೋಡ್ತೀವಿ ನೀರಾವರಿ ಬೇಸಾಯ. ಏನ್ ನೀರಾವರಿ ಬೇಸಾಯ ಅಂದ್ರೆ? ಕೃತಕವಾಗಿ ಕೆರೆಗಳು, ಕಾಲುವೆಗಳು, ಬಾವಿಗಳ ಮೂಲಕ ನೀರನ್ನ ಹಾಯಿಸ್ಕೊಂಡು ಇವತ್ತೇನ್ ಮಾಡ್ತಾ ಇದ್ವಿ, ಬೆಳೆಗಳನ್ನ ಬೆಳೀತಾ ಇದ್ವಿ. ಅದನ್ನೇನಂತ ಕರಿತೀವಿ, ನೀರಾವರಿ ಬೇಸಾಯ ಅಂತೇಳಿ ಕರಿತೀವಿ. ಕೆರೆಗಳು, ಕಾಲುವೆ, ಬಾವಿಗಳ ಮೂಲಕ ಕೃತಕವಾಗಿ ನೀರನ್ನ ಹಾಯಿಸಿ ಬೆಳೆ ಬೆಳೆಯುವಂತಹ ವಿಧಾನವನ್ನ ನೀರಾವರಿ ಬೇಸಾಯ ಅಂತ ಹೇಳಿ ಕರಿತೀವಿ. ಇನ್ನ ವಾಣಿಜ್ಯ ಬೇಸಾಯವನ್ನ ನೋಡ್ತೀವಿ. ವಾಣಿಜ್ಯ ಬೇಸಾಯ. ವಾಣಿಜ್ಯ ಬೇಸಾಯ ಅಂದ್ರೇನು? ವಾಣಿಜ್ಯ ಅಂತಂದ್ರೆ ವ್ಯಾಪಾರದ ಉದ್ದೇಶದಿಂದಲೇ ಕೆಲವೊಂದು ಬೆಳೆಗಳನ್ನ ಬೆಳೆಯುತ್ತೆ. ಈಗ ನಾವೆಲ್ಲ ಮೆಕ್ಕೆಜೋಳ ಬೆಳಿತೀವಲ್ವಾ? ಮೆಕ್ಕೆಜೋಳ ಏನಕ್ಕೆ ಬೆಳಿತೀವಿ? ಮಾರಕ್ಕೆ ಅಂತಾನೆ, ಹೌದಾ? ತೆಂಗನ್ನ ಬೆಳಿತೀವಿ, ಏನಕ್ಕೆ? ಮಾರೋದಿಕ್ಕೆ ಅಂತಾನೆ. ಅಡಿಕೆಯನ್ನ ಬೆಳಿತೀವಿ, ಏನಕ್ಕೆ? ಮಾರೋದಿಕ್ಕೆ ಅಲ್ವಾ? ವ್ಯಾಪಾರದ ಉದ್ದೇಶದಿಂದಲೇ ಬೆಳೆ ಬೆಳೆಯುವಂತಹ ವಿಧಾನವನ್ನ ವಾಣಿಜ್ಯ ಬೇಸಾಯ ಅಂತ ಹೇಳಿ ಕರೀತಾರೆ. ಇನ್ನು ನಾಲ್ಕನೇದಾಗಿ ಮಿಶ್ರ ಬೇಸಾಯ. ಏನ್ ಮಿಶ್ರ ಬೇಸಾಯ ಅಂತಂದ್ರೆ ವ್ಯವಸಾಯದ ಜೊತೆಯಲ್ಲಿ ಪಶುಪಾಲನೆ, ಹೈನುಗಾರಿಕೆ, ಮೀನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಹುಳುಗಳನ್ನ ಸಾಕೋದು. ಇವುಗಳನ್ನ ನಾವೇನಂತ ಕರಿತೀವಿ, ಮಿಶ್ರ ಬೇಸಾಯ. ಮತ್ತೆಲ್ಲ ಮಿಕ್ಸ್ ಮಾಡಿ ಬೆಳೆಯೋದಲ್ಲ, ವ್ಯವಸಾಯದ ಜೊತೆಯಲ್ಲಿ ಪಶುಪಾಲನೆ, ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ರೇಷ್ಮೆ ಹುಳುಗಳನ್ನ ಸಾಕುವಂತಹದ್ದು. ಅದನ್ನ ನಾವು ಮಿಶ್ರ ಬೇಸಾಯ ಅಂತ ಹೇಳ್ಬಿಟ್ಟು ಕರಿತೀವಿ. ಇನ್ನ ಸ್ಥಳಾಂತರ ಬೇಸಾಯವನ್ನ ನೋಡ್ತೀವಿ. ಸ್ಥಳಾಂತರ ಬೇಸಾಯ. ಸ್ಥಳಾಂತರ ಬೇಸಾಯ ಅಂದ್ರೆ 1 ವರ್ಷ 2 ವರ್ಷ ಅಥವಾ ಜಾಸ್ತಿ ಅಂದ್ರೆ 3 ವರ್ಷ ಒಂದ್ ಕಡೆ ಬೆಳೆಯನ್ನ ಬೆಳಿತೀವಿ. ಆ ಬೆಳೆಯನ್ನ ಬೆಳೆದ್ಮೇಲೆ ಆ ಭೂಮಿಯಲ್ಲಿ ಫಲವತ್ತತೆ ಹಾಳಾಯ್ತು ಅಂದ್ರೆ ಆ ಭಾಗ ಬಿಟ್ಟು ಮತ್ತೆ ಬೇರೆ ಕಡೆ ಹೋಗಿ ಏನ್ ಮಾಡ್ತೀವಿ, ವ್ಯವಸಾಯವನ್ನ ಮಾಡ್ತೀವಿ. ಇದು ಪ್ರಾಚೀನ ಕಾಲದಲ್ಲಿ ಇತ್ತು, ಈಗಿಲ್ಲ ಸ್ಥಳಾಂತರ ಅಲ್ವಾ? ಪ್ರಾಚೀನ ಕಾಲದಲ್ಲಿ ಹಿಂದೆ ಮಾನವ ಅಲೆಮಾರಿ ಆಗಿದ್ದಲ್ಲ, ಅವಾಗ ಏನ್ ಮಾಡ್ತಿದ್ದ, ಬೆಳೆ ಬೆಳೀತಿದ್ದ, ಅಲ್ಲಿ ಬೆಳೆ ಬರ್ಲಿಲ್ಲ, ಫಲ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತಿದ್ದ, ಆ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ತಿದ್ದ. ಆದ್ರೆ ಹಿಂದಿನ ಕಾಲದಲ್ಲಿ ಇತ್ತು, ಆದ್ರೆ ಈಗ ಸ್ಥಳಾಂತರ ಬೇಸಾಯ ಇಲ್ಲ. ಸ್ಥಳಾಂತರ ಅಂದ್ರೆ 2-3 ಬೆಳೆಗಳನ್ನ ಬೆಳೆದು ಫಲವತ್ತತೆ ಕಡಿಮೆ ಆದ್ಮೇಲೆ ಆ ಭೂಭಾಗವನ್ನ ಬಿಟ್ಟು ಬೇರೊಂದು ಭೂಭಾಗಕ್ಕೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ವ್ಯವಸಾಯವನ್ನ ಮಾಡುವಂತಹದನ್ನ ನೋಡ್ತೀವಿ. ಇನ್ನ ನೆಲತೋಪು ಬೇಸಾಯವನ್ನ ನೋಡ್ತೀವಿ. ನೆಲತೋಪು ಬೇಸಾಯ ಅಂತಂದ್ರೆ ವಿಶಾಲವಾದ ಭೂಭಾಗದಲ್ಲಿ ಒಂದೇ ಬೆಳೆಯನ್ನ ದೀರ್ಘಕಾಲದವರೆಗೆ ಬೆಳೆದ್ರೆ ಅದನ್ನ ನೆಲತೋಪು ಬೇಸಾಯ ಅಂತ ಕರೀತಾರೆ. ವಿಶಾಲವಾದ ಭೂಭಾಗದಲ್ಲಿ ಒಂದೇ ಬೆಳೆಯನ್ನ ದೀರ್ಘಕಾಲದವರೆಗೆ ಬೆಳೆಯುವಂತಹದ್ದು. ಉದಾಹರಣೆ ಅಡಿಕೆ ಅಲ್ವಾ? ಅಡಿಕೆ 1 ವರ್ಷ ಮುಗಿದ್ಮೇಲೆ ಎಲ್ಲ ಮರ ಕಡ್ದಾಕ್ಬಿಡ್ತೀವ, ಇಲ್ಲ ತಾನೆ? ಅದು ವಿಶಾಲವಾದ ಭೂಭಾಗದಲ್ಲಿ 1 ಎಕರೆ 2 ಎಕರೆ ಏನ್ ಮಾಡ್ತೀವಿ, ಒಂದೇ ಬೆಳೆ ಹಾಕಿರ್ತೀವಿ. ಬೇರೆ ಹೋದ್ರೆ ಏನ್ ಮಾಡ್ತೀವಿ, ನಾವು ತೊಗರಿ ಹಾಕೊಳ್ತೀವಿ ಅಲ್ವಾ, ಉದ್ದ ಹಾಕೊಳ್ತೀವಿ, ಎಲ್ಲ ಜೊತೆಗೆ ಹಾಕೊಳ್ತೀವಿ. ಆದ್ರೆ ನೆಲತೋಪು ಬೇಸಾಯದಲ್ಲಿ ಹಾಗಿಲ್ಲ. ವಿಶಾಲವಾದ ಭೂಭಾಗದಲ್ಲಿ ಒಂದೇ ಬೆಳೆಯನ್ನ ದೀರ್ಘಕಾಲದವರೆಗೆ ಬೆಳಿತೀವಿ. ಅವುಗಳನ್ನ ಏನಂತ ಕರಿತೀವಿ, ನೆಲತೋಪು ಬೇಸಾಯ ಕರಿತೀವಿ. ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಒಣ ಬೇಸಾಯ. ಅಂದ್ರೆ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಒಣ ಬೇಸಾಯ ಅಂದ್ರೆ ಇದು ಮಳೆ ಆಶ್ರಿತ, ಮಳೆ ಬಂದಾಗ ಮಾತ್ರ ಬೆಳೀತಾರಷ್ಟೇ. ನೀರಾವರಿ ಆದ್ರೆ ಮಳೆ ಬಂದಾಗ್ಲೂ ಬೆಳಿತೀವಿ, ಮಳೆ ಬಾರದೆ ಇದ್ದಾಗ ಕೆರೆ, ಕಾಲುವೆ ಮತ್ತು ಬಾವಿಗಳ ಸಹಾಯದಿಂದ ಬೆಳೆಯನ್ನ ಬೆಳಿತೀವಿ. ಒಣ ಬೇಸಾಯ ಅಂತಂದ್ರೆ ಅದು ಮಳೆ ಬಂದಾಗ
ಮಾತ್ರ ಅದು ಕೂಡ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ನಾವೇನ್ ಮಾಡ್ತೀವಿ ಒಣ ಬೇಸಾಯ ಪದ್ಧತಿಯನ್ನ ನೋಡ್ತೀವಿ. ಜೀವನಾಧಾರ ಬೇಸಾಯ, ವಾಣಿಜ್ಯ ಬೇಸಾಯ, ಮಿಶ್ರ ಬೇಸಾಯ, ನೀರಾವರಿ ಬೇಸಾಯ, ಒಣ ಬೇಸಾಯ, ಸ್ಥಳಾಂತರ ಬೇಸಾಯ ಮತ್ತು ಬೇಸಾಯ ಪದ್ಧತಿಗಳು ಅಂತೇಳಿ ಕರೀತೀವಿ. ಇಲ್ಲಿ ನೋಡಿ ನಾವು ವ್ಯವಸಾಯದ ಪ್ರಾಮುಖ್ಯತೆಯಲ್ಲಿ ನೋಡಿದ್ವಿ. ಫಸ್ಟ್ ಏನಿದೆ, ಉದ್ಯೋಗವನ್ನು ಒದಗಿಸಿಕೊಟ್ಟಿದೆ ಅಲ್ವಾ. ಫಸ್ಟ್ ಜೀವನಾಧಾರ, ನಂತರ ಉದ್ಯೋಗ, ಅದಾದ ಮೇಲೆ ಆರ್ಥಿಕ ವ್ಯವಸ್ಥೆಯ ಬೆನ್ನೆಲುಬು ಹಣ ಸಂಪಾದನೆ, ನೆಕ್ಸ್ಟ್ ಆಹಾರದ ಪೂರೈಕೆಯನ್ನು ಮಾಡ್ತಿರುವಂತಹದ್ದು, ನಂತರ ಕಾರ್ಖಾನೆಗಳಿಗೆ ಕಚ್ಚಾ ವಸ್ತುವನ್ನ ಪೂರೈಸ್ತಾ ಇರುವಂತಹದ್ದು, ವಿದೇಶಿ ವಿನಿಮಯದ ಗಳಿಕೆಯನ್ನ ಮಾಡ್ತಾ ಇದೆ. ತೃತೀಯ ವಲಯ ಇದೆಯಲ್ಲ, ಸಾರಿಗೆ, ಸಂಪರ್ಕ, ಮಾರುಕಟ್ಟೆ, ಬ್ಯಾಂಕ್ಗಳು, ವಿಮಾ ಕಂಪನಿಗಳು ತೃತೀಯ ವಲಯದ ಬೆಳವಣಿಗೆಗೆ ಇದು ಸಹಾಯವನ್ನ ಮಾಡುತ್ತೆ. ಹೌದಾ? ಇನ್ನು ನೆಕ್ಸ್ಟ್ ವ್ಯವಸಾಯದ ವಿಧಗಳನ್ನ ನೋಡ್ತೀವಿ ನೋಡಿ. ಇಲ್ಲಿ ಜೀವನಾಧಾರ ಬೇಸಾಯ, ಜೀವನಕ್ಕೆ ಸಾಕಾಗುವಷ್ಟು ಬೆಳೆಗಳನ್ನ ಬೆಳೀತಾ ಇದೆ. ಹೌದಾ? ಎರಡನೇದು ಯಾವುದು? ನೀರಾವರಿ ಬೇಸಾಯ. ಎಲ್ಲ ನೋಡಿ, ಕಾಲುವೆಗಳ ಮುಖಾಂತರ ನೀರನ್ನ ಹಾಯಿಸ್ಬಿಟ್ಟು ಬೆಳೆಗಳನ್ನ ಬೆಳೀತಾ ಇರುವಂತಹದ್ದು. ಇನ್ನು ಮಿಶ್ರ ಬೇಸಾಯ ಅಂದ್ರೆ ಕೋಳಿಗಳನ್ನ ಸಾಕೋದು, ರೇಷ್ಮೆ ಹುಳುಗಳನ್ನ ಸಾಕುವಂತಹದ್ದು, ಪಶುಪಾಲನೆಯನ್ನ ಮಾಡುವಂತಹದ್ದು, ಇವುಗಳೆಲ್ಲವನ್ನ ವ್ಯವಸಾಯದ ಜೊತೆಯಲ್ಲಿ ಮಾಡ್ತಾರೆ. ಇದನ್ನ ಮಿಶ್ರ ಬೇಸಾಯ ಅಂತೇಳಿ ಕರೀತಾರೆ. ಇನ್ನು ಸ್ಥಳಾಂತರ ಬೇಸಾಯ ಅಂದ್ರೆ ಹೇಳಿದೆ ನಾನು, ಒಂದ್ ಕಡೆ ಬಿಟ್ಟು ಬೇರೆ ಕಡೆ ಹೋಗಿ ಬೆಳೆಗಳನ್ನ ಬೆಳೆಯುವಂತಹದ್ದು. ಇದು ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ವಿಶಾಲವಾದ ಭೂಭಾಗದಲ್ಲಿ ವಾಣಿಜ್ಯ ಬೇಸಾಯ ಅಂದ್ರೆ ವಿಶಾಲವಾದ ಭೂಭಾಗದಲ್ಲಿ ವ್ಯಾಪಾರದ ಉದ್ದೇಶದಿಂದಲೇ ಬೆಳೀತಾರೆ. ಕಾಫಿ, ಚಹಾ, ರಬ್ಬರ್ ಅಲ್ವಾ, ಇವುಗಳನ್ನ. ಇನ್ನು ನೆಡುತೋಪು ಬೇಸಾಯ ಅಂದ್ರೆ ವಿಶಾಲವಾದ ಭೂಭಾಗದಲ್ಲಿ ಒಂದೇ ಬೆಳೆಯನ್ನ ದೀರ್ಘಕಾಲದವರೆಗೆ ಬೆಳೀತಾರೆ ಅಂತ ಹೇಳ್ತಲ್ಲ. ಇದಿಷ್ಟು ವ್ಯವಸಾಯ ಅಂದ್ರೆ ವ್ಯವಸಾಯದ ವಿಧಗಳನ್ನ ನೋಡಿದ್ವಿ.